ಮಕ್ಕಳು 2 ವಯಸ್ಸಿಗಿಂತ ಕೆಳಗಿದ್ರೆ ಅವ್ರಿಗೆ ಮೊಬೈಲ್ ತೋರಿಸ್ಲೇಬಾರ್ದು. ಈಗ ಏನಾಗ್ತಿದೆ ಅಂದ್ರೆ ಸಣ್ಣ ಮಕ್ಕಳಿಗೆ ಈಗ ನಾವು ಅವ್ರಿಗೆ ಊಟ ಮಾಡಿಸ್ಬೇಕು ಅಂತಂದ್ರೆ ಮೊಬೈಲ್ ತೋರ್ಸಕ್ ಶುರು ಮಾಡ್ತೀವಿ. ತಾಯಂದಿರು ಇಲ್ಲ ಪೇರೆಂಟ್ಸ್ ಯಾರಾದ್ರು, ಗ್ರ್ಯಾಂಡ್ ಪೇರೆಂಟ್ಸ್ ಯಾರಾದ್ರು, ಇದು ಕಾಮನ್ ಆಗ್ಬಿಟ್ಟಿದೆ. ಅದು ಆಕ್ಚುಲಿ ಅದು ಲ್ಯಾಕ್ ಆಫ್ ಅವೇರ್ನೆಸ್. ನಮ್ಮ ಮಗು ಅದನ್ನೆಲ್ಲ ಆಪರೇಟ್ ಮಾಡ್ತಾ ಇದೆ ಮೊಬೈಲ್ ಅಲ್ಲಿ, ನನಗೆ ಗೊತ್ತಿಲ್ಲ. ಇದು ಸುಮಾರು ಜನ ನಮ್ಗೆ ಅದು ಫೀಲಿಂಗ್ ಬರುತ್ತೆ. ಅದೆಲ್ಲ ಕರೆಕ್ಟ್ ಇಲ್ಲ. ಆಕ್ಚುಲಿ ಅವ್ರು ಇನ್ನೂ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಟೀಚರ್ಸ್ ಬಂದು ಎಲ್ಲಾನು PDF ಫಾರ್ಮ್ಯಾಟ್ ಅಲ್ಲಿ ಮೊಬೈಲ್ ಅಲ್ಲಿ ಕಳಿಸ್ಬಿಡ್ತಾರೆ. ಆ ಕಣ್ಣು ಏನಕ್ಕೆ ಮಿಟಕ್ಸ್ತಾ ಇದ್ದಾರೆ ಅಂದ್ರೆ ಇದೆಲ್ಲ ಒಂದು ರೇಡಿಯೇಷನ್ಸ್ ಅಲ್ಲ, ಲೈಟ್ ರೇಸ್. ಸೊ ಎಕ್ಸೆಸ್ ಅದ್ರ ಜೊತೆಗೆ ಹೀಟ್ ವೇವ್ಸ್ ಜನರೇಟ್ ಆಗ್ತಿರುತ್ತೆ ಅದ್ರ ಜೊತೆಗೆ. ಸೊ ಅವಾಗ ನಾವು ಅದನ್ನ ನೋಡ್ತಾ ಇದ್ದಾಗ ಏನಾಗತ್ತೆ, ನಮ್ದು ಕಣ್ಣಿನ ನೀರಿನ ಅಂಶ ಗಾಳಿಗೆ ಇವ್ಯಾಪ್ರೇಟ್ ಆಗ್ಬಿಡುತ್ತೆ. ಮೊದಲು ಟಿವಿ ನೋಡ್ಬೇಡಿ ಅಂತ ಹೇಳ್ತಾ ಇದ್ವಿ, ಈಗ ಮೊಬೈಲ್ ನೋಡ್ಬೇಡಿ ಅಂತೀವಿ. ಮೊಬೈಲ್ ನೋಡ್ಬೇಡಿ ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಟಿವಿಗೆ ಜಂಪ್ ಆಗ್ತಾರೆ. ಆಮೇಲೆ ಓವರ್ ಆಲ್ ಹೆಲ್ತ್ ಅವ್ರದ್ದು ಚೇಂಜ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅವ್ರು ಹೊರಗಡೆ ಇದನ್ನೇ ನೋಡಲ್ಲ, ಪ್ರಪಂಚ ಬಿಸಿಲು ನೋಡಲ್ಲ, ಹೊರಗಡೆ ಆಟ ಆಡಲ್ಲ, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಯ್ತು, ಅವ್ರದ್ದು ಫಿಸಿಕಲ್ ಫಿಟ್ನೆಸ್ ಕಡಿಮೆ ಆಗ್ತಿದೆ ಮಕ್ಕಳು. ಈಗ 20 ಪೇಷಂಟ್ ಬಂದ್ರೆ ಅಟ್ಲೀಸ್ಟ್ 10 ಪೇಷಂಟ್ಗೆ ಕನ್ನಡಕದ ಪವರ್ ಇದೆ. ಅಂದ್ರೆ ಎಲ್ಲಾನು ಒಂಥರ ಚುರುಕಿದ್ದಾರೆ, ಎಲ್ಲಾನು ಹೈಪರ್ ಆಕ್ಟಿವ್. ಅದನ್ನು ಸರಿ ಇಲ್ಲ. ಆ ಏಜಿಗೆ ಯಾವ ತರ ಬೆಳಿಬೇಕು ಆ ತರ ಇರ್ಬೇಕು ಮಕ್ಕಳು. ಮ್ಯಾಮ್, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಈಗ ಹೆಚ್ಚಾಗಿ ಸ್ಪೆಕ್ಸ್ ಬರ್ತಾ ಇದೆ, ಕನ್ನಡಕ ಬರ್ತಾ ಇದೆ ಅಂತ. ಸೊ ಮಕ್ಳಿಗೆ ಕನ್ನಡಕ ಬರುವುದಕ್ಕೆ ಅವರು ಹೆಚ್ಚು ಸ್ಕ್ರೀನ್ ನೋಡೋದೇ ಕಾರಣ ಆಗುತ್ತಾ ಅಂತ? ಅದು ಒಂದೇ ರೀಸನ್ ಆಗಿರುತ್ತಾ? 2 ತಾಸು ಒಂದೇ ಡಿಸ್ಟೆನ್ಸ್ ಅಲ್ಲಿ ನೋಡ್ತಾ ಇದ್ರಿ ಅನ್ಕೊಳ್ಳಿ, ಎಸ್ಪೆಷಲಿ ಏನಾಗುತ್ತೆ, ವಿಡಿಯೋ ಗೇಮ್ಸ್ ಆಡೋವಾಗ, ಇಲ್ಲ ಏನೋ ಒಂದು ಕ್ರೈಮ್ ಸ್ಟೋರಿ ನೋಡ್ತಿರೋವಾಗ, ಇಲ್ಲ ಡಿಟೆಕ್ಟಿವ್ ಸ್ಟೋರೀಸ್ ಏನಾದ್ರೂ ಮೂವೀಸ್ ಅಲ್ಲಿ ನೋಡ್ತಿರ್ತಾರೆ, ಅದು ಅದೇ ಡಿಸ್ಟೆನ್ಸಿಗೆ ಫಿಕ್ಸ್ ಆಗುತ್ತೆ. ಅವಾಗ ಮಸಲ್ಸ್ ಸಣ್ಣ ಸಣ್ಣದು ಇರುತ್ತೆ ಕಣ್ಣೊಳಗೆ. ಕಣ್ಣು ಎಷ್ಟು ಚಿಕ್ಕದು, ಅದ್ರೊಳಗೆ ಮಸಲ್ಸ್ ಅಂತಂದ್ರೆ ಮಾಂಸಗಳು ಇರುತ್ತೆ. ಆ ಮಾಂಸಗಳು ಎಲ್ಲ ಸಣ್ಣ ಸಣ್ಣದಿರುತ್ತೆ. ಅದಕ್ಕೆ ತುಂಬಾ ಸ್ಟ್ರೈನ್ ಆಗುತ್ತೆ. ಸ್ಟ್ರೈನ್ ಆದಾಗ ಏನಾಗುತ್ತೆ, ಅದು ಅದೇ ಸ್ಟೇಟ್ ಅಲ್ಲಿ ಇರುತ್ತೆ, ಟೈಟ್ನೆಸ್. ಅವಾಗ ಅದು ಮಸಲ್ ರಿಲ್ಯಾಕ್ಸೇ ಆಗಲ್ಲ. ರಿಲ್ಯಾಕ್ಸ್ ಆಗಲ್ಲ ಅಂದಾಗ ಏನಾಗುತ್ತೆ, ಹತ್ರದಲ್ಲೇ ನೋಡಕ್ಕೆ ಆ ಮಗುಗೆ ಕೆಪಾಸಿಟಿ ಇದೆ, ದೂರದ ಫೋಕಸ್ ಮಾಡಕ್ಕೆ ಹೋಗ್ಬಿಡುತ್ತೆ. ಕೆಲವೊಂದ್ ಮಕ್ಕಳಿಗೆ ಗುಡ್ಡೆ ಸೈಜ್ ಯಾವ್ದು ಬರ್ತ್ ಅಲ್ಲಿ ಎಷ್ಟಿರ್ಬೇಕು, 2 ವಯಸ್ಸಿಗೆ ಎಷ್ಟಿರ್ಬೇಕು ಅದಕ್ಕಿಂತ ಹೆಚ್ಚಾಗಿ ಬೆಳೀತಾ ಇರುತ್ತೆ ಕೆಲವೊಂದ್ ಮಕ್ಕಳಿಗೆ. ಅವಾಗ ಏನಾಗುತ್ತೆ, ಅದು ದಟ್ ಆಲ್ಸೋ ಕಾಸಸ್ ಮಯೋಪಿಯಾ. ಈಗ ಕೆಲವರು ಬ್ರೈಟ್ನೆಸ್ ಜಾಸ್ತಿ ಇಡ್ತಾರೆ, ಮಕ್ಕಳು ಹತ್ರದಿಂದ ನೋಡೋದು ಒಂದಾದ್ರೆ ಜಾಸ್ತಿ ಬ್ರೈಟ್ನೆಸ್ ಇಟ್ಟು ನೋಡೋದು ಇರುತ್ತೆ. ಸೊ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಅಲ್ವಾ ಮ್ಯಾಮ್? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಮಕ್ಕಳು ಹೊರಗಡೆ ಆಡುವಂತಹ ರೀತಿ ಕೂಡ ಬದಲಾವಣೆ ಆಗ್ತಾ ಇದೆ. ಅಂದ್ರೆ ಹೆಚ್ಚಿನ ಮಕ್ಕಳು ಇತ್ತೀಚೆಗೆ ನಾವು ನೋಡೋದಾದ್ರೆ ಮನೆ ಒಳಗಡೆನೆ ಹೆಚ್ಚು ಸ್ಕ್ರೀನ್ ನೋಡ್ಕೊಂಡೆ ಆಟ ಆಡ್ತಾ ಇರ್ತಾರೆ. ಹಾಗಿದ್ರೆ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಹೆಚ್ಚಾಗೋದಕ್ಕೆ ಕಾರಣ ಏನು? ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿದೆ? ಪೋಷಕರು ಯಾವ ರೀತಿ ಎಚ್ಚರವಾಗಿರ್ಬೇಕು? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಕವಿತಾ ವಿ, ಸೀನಿಯರ್ ಕನ್ಸಲ್ಟೆಂಟ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಪೀಡಿಯಾಟ್ರಿಕ್ ಆಪ್ಥಲ್ಮಾಲಜಿ, ಸಂಕರ ಐ ಹಾಸ್ಪಿಟಲ್, ಶಿವಮೊಗ್ಗ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ನಮಗೆ ಗೊತ್ತಿರೋ ಹಾಗೆ ರೀಸೆಂಟ್ ಡೇಸ್ ಅಲ್ಲಿ ಮಕ್ಕಳಲ್ಲಿ ಕಣ್ಣಿನ ಪ್ರಾಬ್ಲಮ್ ಹೆಚ್ಚಾಗ್ತಾನೆ ಇದೆ. ಕಂಪ್ಯಾರಿಟಿವ್ಲಿ ಹಿಂದಿನ ಕಾಲಕ್ಕೆ ನೋಡಿದ್ರೆ ನಾವು ಇವಾಗ ಹೆಚ್ಚಿನ ಮಕ್ಕಳಲ್ಲಿ ಕನ್ನಡಕ ಇದ್ದೇ ಇರುತ್ತೆ, ಅಥವಾ ಕಣ್ಣಿನ ಯಾವ್ದಾದ್ರು ಒಂದು ಸಮಸ್ಯೆ ಸಣ್ಣ ವಯಸ್ಸಿನಲ್ಲೇ ಕಂಡು ಬರ್ತಾ ಇದೆ. ನಮಗೆ ಗೊತ್ತಿರೋ ಹಾಗೆ ಸ್ಕ್ರೀನ್ ನೋಡೋದ್ರಿಂದ ಅಥವಾ ಲ್ಯಾಪ್ಟಾಪ್ ನೋಡೋದ್ರಿಂದ, ಮೊಬೈಲ್ ನೋಡೋದ್ರಿಂದ ಕಣ್ಣಿಗೆ ಹಾನಿ ಆಗತ್ತೆ ಅನ್ನೋಂಥದ್ದು ಕಾಮನ್ ಆಗಿ ನಮಗೆ ಗೊತ್ತಿರುವಂತ ವಿಚಾರನೆ. ಆದ್ರೆ ಎಷ್ಟು ಟೈಮ್ ತನಕ ಸ್ಕ್ರೀನ್ ನೋಡಬಹುದು, ಅಥವಾ ಎಷ್ಟು ಟೈಮ್ ತನಕ ನೋಡಿ ಆದ್ಮೇಲೆ ನಾವು ಅದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ? ಇಷ್ಟೇ ಟೈಮ್ ಡ್ಯೂರೇಷನ್ ಅಂತ ಏನಾದ್ರು ಇದೆಯಾ ಅಂತ? ಟೈಮ್ ಡ್ಯೂರೇಷನ್ ಅಂತ ಹೇಳಕ್ಕೆ ಬಾರಿ ಕಷ್ಟ. ಯಾಕಂದ್ರೆ ಒಂದೊಂದು ಏಜ್ ಗ್ರೂಪ್ಗೂ ಒಂದೊಂದು ಲಿಮಿಟೇಷನ್ ಇರುತ್ತೆ. ಓಕೆ. ಈಗ ಏನಾಗ್ತಿದೆ ಅಂದ್ರೆ ಸಣ್ಣ ಮಕ್ಕಳಿಗೆ ಈಗ ನಾವು ಅವ್ರಿಗೆ ಊಟ ಮಾಡಿಸ್ಬೇಕು ಅಂತಂದ್ರೆ ಮೊಬೈಲ್ ತೋರ್ಸಕ್ ಶುರು ಮಾಡ್ತೀವಿ. ತಾಯಂದಿರು ಇಲ್ಲ ಪೇರೆಂಟ್ಸ್ ಯಾರಾದ್ರು, ಗ್ರ್ಯಾಂಡ್ ಪೇರೆಂಟ್ಸ್ ಯಾರಾದ್ರು, ಇದು ಕಾಮನ್ ಆಗ್ಬಿಟ್ಟಿದೆ. ಅದು ಆಕ್ಚುಲಿ ಅದು ಲ್ಯಾಕ್ ಆಫ್ ಅವೇರ್ನೆಸ್. ನಮಗೆ ಗೊತ್ತಿಲ್ಲ ಅದ್ರ ಸೈಡ್ ಎಫೆಕ್ಟ್ಸ್ ಏನು ಅಂತ. ಸುಮ್ನೆ ಗೊಂಬೆಗಳು ಇಲ್ಲ ಇದು ಕಾರ್ಟೂನ್ಸ್ ಮಕ್ಕಳಿಗೆ ತೋರ್ಸಿದ್ರೆ ಅವ್ರು ಊಟ ಮಾಡ್ತಾರೆ, ನಮ್ಗೆ ತಲೆ ಬಿಸಿ ಇಲ್ಲ, ಅದ್ರಿಂದ ತೋರ್ಸಕ್ ಶುರು ಮಾಡ್ಬಿಡ್ತೀವಿ. ಈಗ ನೋಡಿದ್ರೆ ಟೈಮ್ ಲಿಮಿಟ್ ಅನ್ನೋದು ಇಲ್ಲ. ಡೆಫಿನೆಟ್ ಆಗಿ ಈ ತರ ಈ
ಈ ಮಕ್ಕಳಿಗೆ ಇಲ್ಲ ಈ ಏಜ್ ಇರೋರಿಗೆ ಇಷ್ಟು ಅಂತ ಇಲ್ಲ. ಹ್ಮ್ ಹ್ಮ್ ಡೆಫಿನೆಟ್ಲಿ ಮಕ್ಕಳು 2 ವಯಸ್ಸಿಗಿಂತ ಕೆಳಗಿದ್ರೆ ಅವ್ರಿಗೆ ಮೊಬೈಲ್ ತೋರಿಸ್ಲೇಬಾರ್ದು. ಸೊ 2 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳಿಗೆ ಮೊಬೈಲ್ ತೋರಿಸ್ಲೇಬಾರ್ದು. ಅದು ಆದ್ರೆ ನಾವು ಅದನ್ನ ಇನ್ನೊಂದು ಏನಂದ್ರೆ ಒಂದು ಹೆಮ್ಮೆ ಅಂತ ಅನ್ಕೊಂತೀವಿ. ನಮ್ಮ ಮಗು ಅದನ್ನೆಲ್ಲ ಆಪರೇಟ್ ಮಾಡ್ತಾ ಇದೆ ಮೊಬೈಲ್ ಅಲ್ಲಿ, ನನಗೆ ಗೊತ್ತಿಲ್ಲ. ಇದು ಸುಮಾರು ಜನ ನಮ್ಗೆ ಅದು ಫೀಲಿಂಗ್ ಬರುತ್ತೆ. ಅದೆಲ್ಲ ಕರೆಕ್ಟ್ ಇಲ್ಲ ಆಕ್ಚುಲಿ. ಅದು ಮಗು ಏನೋ ಒಂದು ಮೊಬೈಲ್ ಅಲ್ಲಿ ಆಪರೇಟ್ ಮಾಡಕ್ ಶುರು ಮಾಡುತ್ತೆ, ಯಾವುದೋ ಒಂದು ಓಪನ್ ಆಗುತ್ತೆ. ನಾವು ಅದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದೀವಿ. ಪಾಸಿಟಿವ್ ಇರ್ಬಹುದು, ಮಗು ಇಂಟೆಲಿಜೆಂಟ್ ಇರ್ಬಹುದು. ಈಗಿನ ಕಾಲದ ಮಕ್ಕಳು ತುಂಬಾ ಇಂಟೆಲಿಜೆಂಟ್ ಇದ್ದಾರೆ ಹಳೆ ಕಾಲದಲ್ಲಿ ಕಂಪೇರ್ ಮಾಡಿದ್ರೆ. ನಾವು ಅದನ್ನ ಪಾಸಿಟಿವ್ ಆಗಿ ಥಿಂಕ್ ಮಾಡಬಾರ್ದು. ಅದ್ರದ್ದು ಸೈಡ್ ಎಫೆಕ್ಟ್ಸ್ ಇದೆ ಅಂತ ವಿಚಾರ ಮಾಡ್ಬೇಕು. ಆ ಮೊಬೈಲ್ ನ ಲೆಸ್ ದೆನ್ 2 years ಅಂದ್ರೆ ಅದನ್ನ ತೋರಿಸ್ಲೇಬಾರ್ದು. 3 ವಯಸ್ಸಿಂದ 5 ವಯಸ್ಸುವರೆಗೂ ಪ್ರಾಬಬ್ಲಿ ಒಂದು half an hour ದಿನಕ್ಕೆ ತೋರಿಸಬಹುದು. ಪ್ರಕಾರ ನೀವು half an hour ಅಂದ್ರೆ ಅದು 1 ತಾಸು ಆಗೋಗುತ್ತೆ. ಗೊತ್ತೇ ಆಗೋದಿಲ್ಲ, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅದ ನಂತರ ಏನಾಗುತ್ತೆ, ನಾವು 5 ನಿಮಿಷ ಅಂತ 5 ನಿಮಿಷ ಬಂದು ಅರ್ಧ ಗಂಟೆ ಆಗೋಗಿರುತ್ತೆ. ಸೊ ನನ್ನ ಪ್ರಕಾರ ಅರ್ಧ ತಾಸು ಅಂದ್ರೆ ಅರ್ಧ ತಾಸೇ ಇರ್ಬೇಕದು. ಅದೇ ತರ 5 ವಯಸ್ಸು ಆದ್ಮೇಲೆ ನನ್ಗೇನಂದ್ರೆ ಒಂದ್ ವಾರಕ್ಕೆ ದಿನ ಆಗ್ಲಿಕ್ಕಿರಲ್ಲ. ಈಗ ಸ್ಟಡೀಸು ಜಾಸ್ತಿ ಇರುತ್ತೆ, ಸ್ಕೂಲ್ ಹೋಮ್ ವರ್ಕ್, ಟ್ಯೂಷನ್ಸ್ ಅಂತ ಎಲ್ಲ ಇರುತ್ತೆ. ಸೊ 5 ವರ್ಷ ನಂತರ ಪ್ರಾಬಬ್ಲಿ ಐ ಫೀಲ್ ವಾರಕ್ಕೆ 3 ತಾಸು ಇದ್ರೆ ಸಾಕು ಅನ್ಸುತ್ತೆ. ಆ ಟೈಮ್ ನಾವು ಪೇರೆಂಟ್ಸ್ ಆ ತರ ಇಟ್ಕೋಬೇಕು. ಪೇರೆಂಟ್ಸ್ ಆದ್ರೂ ಆಗ್ಲಿ, ಡಾಕ್ಟರ್ಸ್ ನಾವು ಹೇಳೋದು ಅಷ್ಟೇ. ಸೊ ಅದು ಎಫೆಕ್ಟಿವ್ಲಿ ಎಷ್ಟಾಗುತ್ತೆ, ಒಂದ್ ದಿವಸಕ್ಕೆ ಅರ್ಧ ತಾಸು ಇಲ್ಲ 40 ನಿಮಿಷ ಆಗುತ್ತೆ ಅಷ್ಟೇ. ದಟ್ ಶುಡ್ ಬಿ ಓಕೆ. ಲೈಕ್ ವೈಸ್ ಇನ್ ಅಡಲ್ಟ್ಸ್ ನಮಗೆ ಎಲ್ಲ ಆಲೋಚನೆ ಇದೆ, ನಮ್ಗೆ ಎಚ್ಚರಿಕೆ ಇದೆ, ನಮ್ಗೆಲ್ಲ ಗೊತ್ತು ಅಡಲ್ಟ್ಸ್ಗೆ. ಆದ್ರೇನು ನಮ್ದು 5 ನಿಮಿಷ ಬಂದು 1 hour ಆಗಿರುತ್ತೆ. ನಾ 5 ನಿಮಿಷ ನೋಡ್ತೀನಿ, ನೋಡ್ಬಿಟ್ಟು ಮಲ್ಕೊಂತೀನಿ ಅಂತ ಹೇಳ್ತೀವಿ. ಅದು 10 11 11:30 ಆಗೋಗಿರುತ್ತೆ. ಸೊ ಐ ಥಿಂಕ್ ದೇರ್ ಇಸ್ ನೋ ಸ್ಪೆಸಿಫಿಕ್ ಟೈಮ್, ಬಟ್ ನಮಗ್ ಸ್ಟ್ರೈನ್ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ದೊಡ್ಡವರಿಗೆ. ಅವಾಗ ನಾವು ಸ್ಟಾಪ್ ಮಾಡ್ಲೇಬೇಕು. 1 ತಾಸು 1 hour ಪರ್ ಡೇ ಐ ಥಿಂಕ್ ಶುಡ್ ಬಿ ಗುಡ್ ಎನಫ್. ಬಟ್ ಅದನ್ನ ಹೇಳಲಿಕ್ಕೆ ಆಗಲ್ಲ. ಈಗ ಎಲ್ಲ ಆಕ್ಟಿವಿಟೀಸು ಈಗ ಎಲ್ಲಾನು ಮೊಬೈಲಲ್ಲೇ ಆಗ್ತಾ ಇದೆ. ಎಲ್ಲ ಲಿಂಕ್ ಬೇಸ್ಡೇ ಇದೆ, ಯಾವುದು ಏನ್ ಡೈರೆಕ್ಟ್ ಇಲ್ಲ, ಎಲ್ಲ ವರ್ಚುವಲ್ಲೇ ಇದೆ. ಕೋವಿಡ್ ಬಂದಾಗಿಂದ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಹೌದು, ಆನ್ಲೈನ್ ಕ್ಲಾಸಸ್ ಗಳು ಜಾಸ್ತಿ ಆಯ್ತು ಆ ಟೈಮ್ ಅಲ್ಲಿ. ಸೊ ಮಕ್ಕಳಿಗೂ ಬೇರೆ ಆಪ್ಷನ್ ಇರ್ಲಿಲ್ಲ ಅನ್ನೋ ತರ ಆಗಿತ್ತು. ಈಗ ಅದು ಆಪ್ಷನ್ ನಮ್ದು ಚೇಂಜ್ ಆಗಿದ್ರು ನಾವು ಚೇಂಜ್ ಆಗಿಲ್ಲ. ಸ್ಟಿಲ್ ಇನ್ ಸ್ಕೂಲ್ಸ್ ಈಗ ಮಕ್ಕಳು ಬರ್ತಾರಲ್ಲ, ಅವ್ರು ಇನ್ನೂ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಟೀಚರ್ಸ್ ಬಂದು ಎಲ್ಲಾನು PDF ಫಾರ್ಮ್ಯಾಟ್ ಅಲ್ಲಿ ಮೊಬೈಲ್ ಅಲ್ಲಿ ಕಳಿಸ್ಬಿಡ್ತಾರೆ. ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ತಾರೆ, ಅದರಲ್ಲಿ ಪೇರೆಂಟ್ಸ್ ಅನ್ನ ಆಡ್ ಮಾಡಿ ಎಲ್ಲ ಶೇರ್ ಮಾಡ್ಬಿಡ್ತಾರೆ. ಸೊ ನೀವ್ ಯಾವಾಗ ಯಾವ ತರ ಹೇಳ್ಬೇಕಾಗಿರುತ್ತೆ ಮಕ್ಕಳಿಗೆ, ನೋಡ್ಬೇಡ್ರಿ ಅಂತ ಹೇಳಕ್ ಆಗಲ್ಲ. 8th 9th ಅಲ್ಲಿ ಇರೋರು ಡೆಫಿನೆಟ್ಲಿ ಮೊಬೈಲ್ ನೋಡ್ಲೇಬೇಕೀಗ. ಯಾಕಂದ್ರೆ ಓದೋದ್ ಜಾಸ್ತಿ ಇರುತ್ತೆ ಅವ್ರಿಗೆ. ಅವ್ರು ಬೇರೆ ಏನು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ನೋಡಿಲ್ಲ ಅಂದ್ರೇನು ಓದೋದೇ ಇನ್ನ PDF ಅಲ್ಲೇ ಆಗ್ತಾ ಇದೆ. ಹೌದು. ಸೊ ಇದನ್ನ ನಾವು ಆಸ್ ಡಾಕ್ಟರ್ ಒಬ್ರೇ ಮಾಡ್ಲಿಕ್ಕೆ ಆಗಲ್ಲ, ಚೇಂಜ್ ಮಾಡ್ಲಿಕ್ಕೆ. ಇದಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್, ಹೆಲ್ತ್ ಸೆಕ್ಟರ್, ಮೀಡಿಯಾ, ಸೋಷಿಯಲ್ ಮೀಡಿಯಾ ಇದೆಲ್ಲನೂ ಒಟ್ಟಿಗೆ ಸೇರಿ ನಾವು ವಿಲ್ ಹ್ಯಾವ್ ಟು ಬ್ರಿಂಗ್ ಅಬೌಟ್ ಅ ಚೇಂಜ್. ಇದು ನನ್ನ ಅಭಿಪ್ರಾಯ. ಒಬ್ರೇ ಮಾಡ್ಲಿಕ್ಕೆ ಕಷ್ಟ. ಹೌದು. ಸೊ 2 years ಗಿಂತ ಕಡಿಮೆ ಇರುವಂತಹ ಮಕ್ಕಳಿಗೆ ಕಡ್ಡಾಯವಾಗಿ ಮೊಬೈಲ್ ಸ್ಕ್ರೀನ್ ಅನ್ನು ತೋರಿಸಲೇಬಾರದು ಅಂತ ಹೇಳ್ತೀನಿ. ಮ್ಯಾಮ್, ಈಗ ಮಕ್ಕಳಲ್ಲಿ ವಿಶೇಷವಾಗಿ ನೋಡೋದಾದ್ರೆ ಹೆಚ್ಚು ಸ್ಕ್ರೀನ್ ನೋಡೋದ್ರಿಂದ, ಈಗ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಟಿವಿ ಸ್ಕ್ರೀನ್ ಆಗಿರ್ಬೋದು, ಮೊಬೈಲ್ ಸ್ಕ್ರೀನ್ ಆಗಿರ್ಬೋದು, ಇವೆಲ್ಲ ನೋಡೋದ್ರಿಂದ ಕಣ್ಣಿನ ಸಮಸ್ಯೆ ಯಾವ್ದೆಲ್ಲ ಉಂಟಾಗುತ್ತೆ? ಕಾಮನ್ ಆಗಿರೋದು ಕಣ್ಣು ಮಿಟುಕಿಸ್ತಾ ಇರೋದು. ಆ ಕಣ್ಣು ಏನಕ್ಕೆ ಮಿಟುಕಿಸ್ತಾ ಇದ್ದಾರೆ ಅಂದ್ರೆ ಇದೆಲ್ಲ ಒಂದು ರೇಡಿಯೇಷನ್ಸ್ ಅಲ್ಲ, ಲೈಟ್ ರೇಸ್. ಸೊ ಎಕ್ಸೆಸ್, ಅದ್ರ ಜೊತೆಗೆ ಹೀಟ್ ವೇವ್ಸ್ ಜನರೇಟ್ ಆಗ್ತಿರುತ್ತೆ ಅದ್ರ ಜೊತೆಗೆ. ಸೊ ಅವಾಗ ನಾವು ಅದನ್ನ ನೋಡ್ತಾ ಇದ್ದಾಗ ಏನಾಗತ್ತೆ, ನಮ್ದು ಕಣ್ಣಿನ ನೀರಿನ ಅಂಶ ಗಾಳಿಗೆ ಇವ್ಯಾಪ್ರೇಟ್ ಆಗ್ಬಿಡತ್ತೆ. ಆಯ್ತಾ? ಈಗ ಡ್ರೈ ಸ್ಕಿನ್ ಹೆಂಗಾಗತ್ತೆ ನಮ್ಗೆ ವಿಂಟರ್ ಸೀಸನ್ ಅಲ್ಲಿ, ನಾವ್ ಅದಕ್ಕೆ ಮಾಯಿಶ್ಚರೈಸರ್ ಹಾಕೊಂತೀವಿ ಅಲ್ವಾ? ಅದೇ ತರ ಕಣ್ಣಿನ ಸರ್ಫೇಸ್ ಮೇಲೆ ಒಂದು ತೆಳುವುದು ನೀರಿಂದ ಲೇಯರ್ ಇರುತ್ತೆ. ಅದು ನಾವು ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಾ ಇದ್ದಾಗೆ ಅದು ಇವ್ಯಾಪ್ರೇಟ್ ಆಗ್ಬಿಡುತ್ತೆ. ನೀರಿನ ಅಂಶ ತೆಳುವು ಲೇಯರ್, ಅದು ಇವ್ಯಾಪ್ರೇಟ್ ಅಂದ್ರೆ ಗಾಳಿಗೆ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ನಮ್ ಕಣ್ಣು ಡ್ರೈ ಐಸ್ ಅಂತ ಹೇಳ್ತೀವಿ. ಆ ಡ್ರೈ ಐಸ್ ಈಗ ಮಕ್ಕಳಲ್ಲಿ ಸುಮಾರಷ್ಟು ಕಾಮನ್ ಇದೆ. ಹೌದು.
ಈಗೇನ್ ಮಕ್ಕಳಿಗೆ 1 ತಾಸು ಇಲ್ಲ 2 ತಾಸು ಖಂಡಿತವಾಗಿ ನೋಡ್ತಾರೆ. ಮೊದಲು ಟಿವಿ ನೋಡ್ಬೇಡಿ ಅಂತ ಹೇಳ್ತಾ ಇದ್ವಿ, ಈಗ ಮೊಬೈಲ್ ನೋಡ್ಬೇಡಿ ಅಂತೀವಿ. ಮೊಬೈಲ್ ನೋಡ್ಬೇಡಿ ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಟಿವಿಗೆ ಜಂಪ್ ಆಗ್ತಾರೆ. ಹೌದು, ಕಾರ್ಟೂನ್ಸ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಸೊ ಬರೀ ಗ್ಯಾಡ್ಜೆಟ್ ಸೈಜ್ ಮತ್ತೆ ಮೊಡಾಲಿಟಿ ಚೇಂಜ್ ಆಗ್ತಿದೆ. ಯಾವ ಮೆಥಡ್ ಅಲ್ಲಿ ನಾವು ನೋಡ್ತಾ ಇರೋದು ಬಹುಶಃ ಬೇರೆ ಏನು ಚೇಂಜ್ ಆಗ್ತಿಲ್ಲ. ಸೊ ಡ್ರೈ ಐಸ್ ಎರಡೂ ಕಾರಣಕ್ಕೂ ಬರುತ್ತೆ, ಅದೇ ಕಾಮನ್. ಮಿಟಕ್ಸ್ತಾ ಇರ್ತಾರೆ ಡ್ರೈ ಐಸ್. ಅದು ಮಕ್ಕಳಲ್ಲಿ ನಾವು ಕಂಡಿಡಿಯಕ್ ಆಗಲ್ಲ. ಡ್ರೈ ಐಸ್ ಕಂಡೀಷನ್ ಆಕ್ಚುಲಿ ಮೊದ್ಲೆಲ್ಲ ದೊಡ್ಡವ್ರಿಗೆ ಬರ್ತಾ ಇತ್ತು. ಅದು ನೀರಿನ ಅಂಶ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ ವಯಸ್ಸಾಗ್ತಾ ಆಗ್ತಾ. ಸೊ ಅದಕ್ಕೆ ಯಾರಿಗೂ ಈಗ ಅದನ್ನ ಡಯಾಗ್ನೋಸ್ ಮಾಡಕ್ಕೆ ಅದು ಆಲೋಚನೆನೇ ಬರಲ್ಲ. ಸಸ್ಪಿಷನ್ ಅಂತ ಹೇಳ್ತೀವಿ ನಾವು. ಸಸ್ಪೆಕ್ಟ್ ಮಾಡಲ್ಲ ಮಕ್ಕಳಿಗೆ ಡ್ರೈ ಐಸ್ ಇರಬಹುದು ಅಂತ. ಬಟ್ ಡ್ರೈ ಐಸ್ ನಾವು ಈಗ ಫಸ್ಟ್ ಅದನ್ನ ಕಂಡಿಡಿಯಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಕೆಲವೊಂದು ಟೆಸ್ಟ್ ಇರುತ್ತೆ, ಅದನ್ನ ಮಾಡ್ಬೇಕು. ಆದ್ರೆ ಮಕ್ಕಳಲ್ಲಿ ಅದನ್ನ ಟೆಸ್ಟ್ಗಳು ಮಾಡಕ್ಕೂ ಕಷ್ಟ. ಅವ್ರು ಬಿಡೋದಿಲ್ಲ ಆ ಟೆಸ್ಟ್ಗಳಿಗೆ. ಅಟ್ಲೀಸ್ಟ್ 12 ವರ್ಷ 10 ವರ್ಷ ಆದ್ರೆ ಬಿಡ್ತಾರೆ, ಕೆಲವೊಂದು ಬಿಡೋದೇ ಇಲ್ಲ ಮಾಡ್ಲಿಕ್ಕೆ. ಸೊ ಡಯಾಗ್ನೋಸಿಸ್ ಮಾಡೋದು ಕಷ್ಟ ಆಗುತ್ತೆ. ಅದೊಂದು ಐ ಸ್ಟ್ರೈನ್ ಆಗ್ತಿರತ್ತೆ, ಅವ್ರಿಗೆ ಓದ್ಲಿಕ್ಕೂ ಪ್ರಾಬ್ಲಮ್ ಆಗ್ತಿರತ್ತೆ. ಇದರಿಂದ ತಲೆನೋವು ಬರ್ಬೋದು, ಮತ್ತೆ ಹೆಡೇಕ್. ಅಂದ್ರೆ ಇದು ಮಸಲ್ಸ್ ಎಲ್ಲ ಯೂಸ್ ಮಾಡಿ, ಇದು ಗ್ಯಾಡ್ಜೆಟ್ಸ್ ಯೂಸ್ ಮಾಡಿ ಟೈಟ್ ಆಗ್ತಾ ಹೋಗುತ್ತೆ ಈ ಸೈಡ್ ಅಲ್ಲಿ ಇರೋ ಮಸಲ್ಸ್ ಎಲ್ಲ. ಸೊ ಅವ್ರಿಗೆ ತಲೆನೋವು ಬರುತ್ತೆ. ನಾವು ತಲೆನೋವು ಅಂದಿದ ತಕ್ಷಣ ಬೇರೆ ಏನಾದ್ರು ಇದೆಯಾ ಕಾರಣ ಅಂತ ಹುಡುಕಕ್ ಶುರು ಮಾಡ್ತೀವಿ. ಆಕ್ಚುಲಿ ಇಟ್ ವಿಲ್ ಬಿ ಸಿಂಪಲ್ ರೀಸನ್, ಗ್ಯಾಜೆಟ್ಸ್ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ. ಸೊ ಈಗ ಬರೋ OPD ಏನ್ ಮಾಡ್ತೀವಿ, ಫಸ್ಟ್ ಕ್ವೆಶನ್ ಕೇಳೋದೆ ಎಷ್ಟು ತಾಸು ಮೊಬೈಲ್ ಯೂಸ್ ಮಾಡ್ತೀರಾ, ಎಷ್ಟೊತ್ತು ಟಿವಿ ನೋಡ್ತೀರಾ. ಆಮೇಲೆ ಓವರ್ ಆಲ್ ಹೆಲ್ತ್ ಅವ್ರದ್ದು ಚೇಂಜ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅವ್ರು ಹೊರಗಡೆ ಇದನ್ನೇ ನೋಡಲ್ಲ, ಪ್ರಪಂಚ ಬಿಸಿಲು ನೋಡಲ್ಲ, ಹೊರಗಡೆ ಆಟ ಆಡಲ್ಲ, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಯ್ತು, ಅವ್ರದ್ದು ಫಿಸಿಕಲ್ ಫಿಟ್ನೆಸ್ ಕಡಿಮೆ ಆಗ್ತಿದೆ ಮಕ್ಕಳದು. ಹೌದು, ಎಲ್ಲಾನು ಕನೆಕ್ಷನ್ ಇದೆ ಒಂದಕ್ಕೊಂದು. ಅದಕ್ಕೆ ಸೀಕ್ವೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು. ಆದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಈಗ ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ, ಅದನ್ನು ಕಂಡುಹಿಡಿಯೋದ್ ಕಷ್ಟ. ನಮ್ಮ ಮಕ್ಕಳಿಗೆ ಕನ್ನಡಕ ಬೇಕಾ ಅಂತ ಕೇಳ್ತಾರೆ. ನಮ್ಮ ಮಗುಗೆ ಇಲ್ಲ ದೃಷ್ಟಿ ಚೆನ್ನಾಗಿದೆ, ಕನ್ನಡಕ ಬೇಡ ಅಂತ ಮೊದಲೇ ಅವ್ರಿಗೆ ಇದು ಇರತ್ತಲ್ಲ, ಭಯ ಇರತ್ತೆ ಪೇರೆಂಟ್ಸ್ಗೆ, ನನ್ ಮಗು ಕನ್ನಡಕ ಬೇಡ ಅಂತ ಇರತ್ತೆ. ಅಂತ ಅವರು ಇಲ್ಲ ನನ್ ಮಗು ಚೆನ್ನಾಗಿ ನೋಡ್ತಾ ಇದೆ, ಯಾವಾಗ್ಲೂ ಒಂದ್ಸತಿ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾರೆ. ಆದ್ರೆ ಈ ಪ್ರಾಬ್ಲಮ್ ಇಂದ ಏನಾಗ್ತಿದೆ, ಕನ್ನಡಕದ ಪವರು ಬರ್ತಾ ಇದೆ ಈಗ. ಇದು ಮೊದಲು ನಾನು ಆಲ್ಮೋಸ್ಟ್ 20 years ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮೊದಲು ಯಾವ ತರ ಇತ್ತು ಕನ್ನಡಕದ ಪವರು, ಎಷ್ಟು ಜನ ಮಕ್ಕಳಿಗೆ ಬರ್ತಿತ್ತು ಅಂತ ಎಲ್ಲ ನಮ್ಗೆ ಹಂಗೆ ಅನಲೈಸ್ ಮಾಡ್ಲಿಕ್ಕೆ ಇದೆ. ಈಗ 20 ಪೇಷಂಟ್ ಬಂದ್ರೆ ಅಟ್ಲೀಸ್ಟ್ 10 ಪೇಷಂಟ್ಗೆ ಕನ್ನಡಕದ ಪವರ್ ಇದೆ. ಸೊ ಯಾವ್ದೋ ಒಂದು ರೀತಿಯಲ್ಲಿ ಬೇರೆ ಬೇರೆ ಕನ್ನಡಕದ ಪವರ್ ಬರುತ್ತೆ. ಪ್ಲಸ್ ಪವರ್, ಮೈನಸ್ ಪವರ್, ಆಸ್ಟಿಗ್ಮ್ಯಾಟಿಸಮ್ ಅಂತೀವಿ, ಸಿಲಿಂಡ್ರಿಕಲ್ ಪವರ್ ಅಂತ ಹೇಳ್ತೀವಿ. ಇತ್ತೀಚೆಗೆ ಈ ತರ ಪವರ್ಸ್ ಎಲ್ಲ ನಾವು ಕಂಡುಹಿಡಿಯಕ್ ಸಾಧ್ಯ ಇದೆ. ಅವರಿಗೆ ಅದು ಕೌನ್ಸಲ್ ಮಾಡೋದು ಪೇರೆಂಟ್ಸ್ ಗೆ ಭಾರಿ ಕಷ್ಟ ಇದೆ. ಮಗುಗೆ ಇದು ಕನ್ನಡಕ ಬೇಕಿದೆ ಅಂತ, ಕನ್ನಡಕ ಏನಕ್ಕೆ ಬೇಕು, ದೃಷ್ಟಿ ಚೆನ್ನಾಗಿ ಕಾಣ್ಲಿ ಅಂತ. ಸೊ ಈ ತರ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಮೇನ್ಲಿ ಕನ್ನಡಕದ ಪವರ್ ಬರ್ತಾ ಇರೋದು 3 ವಯಸ್ಸಿಗೆ 2.5 ವಯಸ್ಸಿಗೆ. ಹೌದು, ಮುಂಚೆಲ್ಲ ಮೊದ್ಲು ಏನ್ ಹೇಳ್ತಾ ಇದ್ವಿ, ತಂದೆ ತಾಯಿ ಕನ್ನಡಕ ಇದ್ರೆ ಮಗುಗ್ ಬರ್ಬೋದು ಅಂತ ಹೇಳ್ತಾ ಇದ್ವಿ. ಈಗ ತಂದೆ ತಾಯಿನ ಬಿಟ್ಬಿಟ್ಟಿದೀವಿ. ತಂದೆ ತಾಯಿಗೆ ಇಲ್ದೇ ಇದ್ರೇನು ಮಕ್ಕಳಿಗೆ ಕನ್ನಡಕ ಪವರ್ ಬರ್ತಿದೆ. ದಿ ಓನ್ಲಿ ರೀಸನ್ ಐ ಕ್ಯಾನ್ ಥಿಂಕ್ ನಾವು ಇಸ್ ನಮ್ದು ಲೈಫ್ ಸ್ಟೈಲ್ ತುಂಬಾನೇ ಚೇಂಜ್ ಆಗ್ಬಿಟ್ಟಿದೆ. ಹೊರಗಿಂದ ಸೂರ್ಯಾಂಶ ಬೀಳ್ತಾನೆ ಇಲ್ಲ ನಮ್ಮ ಬಾಡಿಗೆ, ಅದರಿಂದ ವೈಟಮಿನ್ ಡಿ ಡೆಫಿಷಿಯನ್ಸಿ ಬರ್ತಿದೆ. ಒಂದ್ ಕಡೆ ಕನ್ನಡಕದ ಪವರು, ಇನ್ನೊಂದ್ ಕಡೆ ವೈಟಮಿನ್ ಡಿ ನಮಗೆ ಏನೇನ್ ಬೇಕು, ಬೋನ್ಸಿಗೆ, ಸ್ಕಿನ್ನಿಗೆ ಎಲ್ಲ ಓವರ್ ಆಲ್ ಡೆವಲಪ್ಮೆಂಟ್ಗೆ ವೈಟಮಿನ್ ಡಿ ಬೇಕು. ವೈಟಮಿನ್ ಯಾವ ತರಕಾರಿ, ಹಣ್ಣು ಇಲ್ಲ ಊಟದ ಅಂಶದಲ್ಲಿ ಜಾಸ್ತಿ ಸಿಗಲ್ಲ. ದ ಮೇನ್ ಸೋರ್ಸ್ ವೈಟಮಿನ್ ಡಿ ಇಸ್ ಸನ್ಲೈಟ್. ನಾವು ಹೊರಗೆ ಹೋಗ್ತಾ ಇಲ್ಲ. ಸೊ ದೊಡ್ಡವರಿಗೆ ಪರವಾಗಿಲ್ಲ, ಸಣ್ಣ ಮಕ್ಕಳಲ್ಲೇ ಈ ಪ್ರಾಬ್ಲಮ್ ಶುರು ಆಯ್ತು ಅಂದ್ರೆ ಬೇರೆ ದೇಹದಲ್ಲಿ ಎಲ್ಲಾ ತೊಂದರೆಗಳು ಶುರು ಆಗತ್ತೆ. ಆಮೇಲೆ ಓವರ್ ಆಲ್ ಅವ್ರದ್ದು ಡೆವಲಪ್ಮೆಂಟ್ ನಮ್ಮಷ್ಟು ಆಕ್ಟಿವ್ ಇರೋದಿಲ್ಲ. ಅವರು ದೊಡ್ಡವರಷ್ಟು ಆಕ್ಟಿವ್ ಇರಲ್ಲ, ಲತಾರ್ಜಿಕ್ ಇರ್ತಾರೆ, ಇರಿಟೇಷನ್ ಆಗ್ತಿರುತ್ತೆ. ಆಮೇಲೆ ಕೆಲವೊಂದ್ ಮಕ್ಕಳು ಡಲ್ ಆಗ್ತಾರೆ. ಇದೆಲ್ಲ ಇಷ್ಟು ಸೈಡ್ ಎಫೆಕ್ಟ್ಸ್ ಇದೆ. ಅದ್ರ ಜೊತೆಗೆ ನೀವು ಯೋಚನೆ ಮಾಡ್ಬೋದು, ಅವ್ರು ಯೂಟ್ಯೂಬ್ ಅಲ್ಲಿ ಬೇರೆ ಏನಾದ್ರು ನೋಡ್ತಾ ಇದ್ರೆ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಏನಿರ್ಬಹುದು. ಹೌದು,
ಅವರ ಥಿಂಕಿಂಗ್ ಲೆವೆಲ್ ಚೇಂಜ್ ಆಗುತ್ತೆ. ಕಾನ್ಸೆಪ್ಟ್ ಆಫ್ ಲೈಫ್ ಇಟ್ ಸೆಲ್ಫ್ ವಿಲ್ ಚೇಂಜ್ ಡಿಪೆಂಡಿಂಗ್ ಆನ್ ವಾಟ್ ದೇ ಆರ್ ಸೀಯಿಂಗ್. ಇಲ್ಲಿ ಎಲ್ಲ ಪಾಪ್ಅಪ್ಸ್ ಏನ್ ಬೇಕೋ ಬರುತ್ತೆ, ಅಲ್ಲಿ ಏನು ಫಿಲ್ಟರ್ಸ್ ಇಲ್ಲ ಅಲ್ಲ. ಅಡಲ್ಟ್ ಅಂಡ್ ಚಿಲ್ಡ್ರನ್ಗೆ ಏನು ಫಿಲ್ಟರ್ಸ್ ಇಲ್ಲ ಅನ್ಲೆಸ್ ಪೇರೆಂಟ್ಸ್ ಆರ್ ಅಪ್ಲೈಯಿಂಗ್ ದೋಸ್ ಫಿಲ್ಟರ್ಸ್. ಕೆಲವೊಂದು ವೆಬ್ ಸೀರೀಸ್ ಗಳು ಕೂಡ ಅಷ್ಟೇ, ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತೆ. ಎಲ್ಲ ತರದ್ದು ಕ್ರೈಮ್ ಆದ್ರೂ ಆಗ್ಲಿ, ಕ್ರೈಮ್, ಸೆಕ್ಸ್, ಆಮೇಲೆ ಎಕ್ಸೆಸಿವ್ಸ್ ಆಫ್ ಇದು ಮೊಬೈಲ್ ಗೇಮ್ಸ್. ಅವ್ರು ಬರೀ ಅದೇ ಇರುತ್ತೆ, ಗೇಮ್ಸ್ ಅಲ್ಲೇ ಇರ್ತಾರೆ. ದೇ ಆರ್ ಇನ್ ನಾಟ್ ಇನ್ ರಿಯಲ್ ಲೈಫ್, ದೇ ಆರ್ ವರ್ಚುವಲ್. ಲೈಫ್ ಸ್ಟೈಲೇ ವರ್ಚುವಲ್ ಆಗ್ತಾ ಇದೆ. ಆಮೇಲೆ ನೀವೇನಾದ್ರೂ ಆಟ ಆಡ್ರಿ, ಟಿ ಆಡ್ರಿ ಅಂತಂದ್ರೆ ದೇ ಪ್ಲೇ ವರ್ಚುವಲ್ ಗೇಮ್, ನಾಟ್ ಔಟ್ಸೈಡ್ ಆನ್ ದ ಟೇಬಲ್. ದೇ ಪ್ಲೇ ದ ಡಿವೈಸ್. So they're getting more pleasure on the device rather than playing really the TT. Either the side effect in the long run you can imagine how it will be. Overall impact ಬಂದು it's deteriorating. ಕೆಲವೊಬ್ರು ಹೈಪರ್ ಆಕ್ಟಿವ್ ಆಗ್ಬಿಡ್ತಿದ್ದಾರೆ, ಅಂದ್ರೆ ಫೋನ್ ಜಾಸ್ತಿ ನೋಡೋದ್ರಿಂದ. ಹೌದು, ಹೈಪರ್ ಆಕ್ಟಿವ್ ಅಂದ್ರೆ ಎಲ್ಲಾನು ಒಂಥರ ಚುರುಕಿದ್ದಾರೆ, ಎಲ್ಲಾನು ಹೈಪರ್ ಆಕ್ಟಿವ್. ಅದನ್ನು ಸರಿ ಇಲ್ಲ. ಆ ಏಜಿಗೆ ಯಾವ ತರ ಬೆಳಿಬೇಕು ಆ ತರ ಇರ್ಬೇಕು ಮಕ್ಕಳು. ಸೊ ಓವರ್ ಆಲ್ ಎವ್ರಿಥಿಂಗ್ ಇಸ್ ಗೆಟಿಂಗ್ ಎಫೆಕ್ಟೆಡ್. ಸೊ ಮಕ್ಕಳ ಒಟ್ಟಾರೆ ಬೆಳವಣಿಗೆ ಮೇಲೆ ಹೆಚ್ಚು ಮೊಬೈಲ್ ನೋಡೋದು ಅಥವಾ ಸ್ಕ್ರೀನ್ ಟೈಮ್ ಜಾಸ್ತಿ ಮಾಡೋದು ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ. ಮ್ಯಾಮ್, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಈಗ ಹೆಚ್ಚಾಗಿ ಸ್ಪೆಕ್ಸ್ ಬರ್ತಾ ಇದೆ, ಕನ್ನಡಕ ಬರ್ತಾ ಇದೆ ಅಂತ. ಸೊ ಮಕ್ಕಳಿಗೆ ಕನ್ನಡಕ ಬರುವುದಕ್ಕೆ ಅವರು ಹೆಚ್ಚು ಸ್ಕ್ರೀನ್ ನೋಡೋದೇ ಕಾರಣ ಆಗುತ್ತಾ ಅಂತ, ಅದು ಒಂದೇ ರೀಸನ್ ಆಗಿರುತ್ತಾ? ಇಲ್ಲ, ಆ ತರ ಏನಿಲ್ಲ. ಈಗ ನಾನು ಮೊದ್ಲೇ ಹೇಳದ್ನಲ್ಲ, ಪೇರೆಂಟ್ಸ್, ತಂದೆ ತಾಯಿಗೆ ಏನಾದ್ರು ಕನ್ನಡಕದ ಪವರ್ ಅವ್ರು ಹಾಕ್ತಿದ್ದಾರೆ ಅಂತ ಖಂಡಿತವಾಗೂ ಬರಕ್ ಚಾನ್ಸ್ ಇದೆ. ಬಟ್ ನಾವು ನೋಡಿದೀವಿ, ಪೇರೆಂಟ್ಸ್ ಗಿದ್ದು ಮಕ್ಕಳು ನಾರ್ಮಲ್ ಇರೋರು ಇದ್ದಾರೆ. ಅದೇ ತರ ರಿವರ್ಸ್, ಪೇರೆಂಟ್ಸ್ ಗೆ ಇಲ್ಲ ಆದ್ರೆ ಮಗುಗ್ ಬಂದಿದೆ. 2-2.5 ವಯಸ್ಸಿಗೆ ಕರ್ಕೊಂಡ್ ಬರ್ತಾರೆ. ನಮ್ಮ ಮಗು ಬಂದು ಟಿವಿ ಹತ್ರ ನಿಂತ್ಕೊಂಡು ನೋಡ್ತಾ ಇದೆ, ಮೊಬೈಲ್ ನ ಹತ್ರ ಇಟ್ಕೊಂಡು ನೋಡ್ತಾ ಇದೆ, ಮೊಬೈಲ್ ಕರ್ಕೊಂಡ್ಬಂದು ತೋರಿಸ್ತಾರೆ. ಇಲ್ಲ, ನಾವು 5 ವರ್ಷದ ನಂತರ ನಾವು ಸ್ಕೂಲ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ. ಗವರ್ಮೆಂಟ್ ಸ್ಕೂಲ್ಸ್, ಎಲ್ಲಾ ಸ್ಕೂಲ್ಸ್ಗೆ ಪ್ಲಸ್ ಪ್ರೈವೇಟ್ ಸ್ಕೂಲ್ಸ್ ಯಾರು ವಿಲ್ಲಿಂಗ್ ಇದಾರಲ್ಲ, ನಮ್ ಟೀಮ್ ಹೋಗಿ ಅಲ್ಲಿ ಚೆಕ್ ಮಾಡ್ತೀವಿ ಮಕ್ಕಳಿಗೆ. ಆ ಸ್ಕೂಲ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಲ್ಲಿ ನಾವು ಕಂಡುಹಿಡಿತೀವಿ ಯಾವ ಮಗುಗೆ ದೃಷ್ಟಿ ಕಡಿಮೆ ಇದೆ ಅಂತ ಚೆಕ್ ಮಾಡ್ತೀವಿ. ಅಲ್ಲೇ ಚೆಕ್ ಮಾಡಿ ಇಲ್ಲಿ ಕರ್ಕೊಂಡ್ಬಂದು ಅನಲೈಸ್ ಮಾಡ್ತೀವಿ. ಈ ತರ ಡಿಟೆಕ್ಟ್ ಮಾಡಿದಾಗ ಕೆಲವೊಂದು ಪೇರೆಂಟ್ಸ್ ನಾರ್ಮಲ್ ಆಗಿರ್ತಾರೆ, ಆದ್ರೆ ಮಕ್ಕಳಿಗೆ ಕನ್ನಡಕದ ಪವರ್ ಬಂದಿರತ್ತೆ. ಇವಾಗ ಇಲ್ಲಿ ಜೆನೆಟಿಕ್ ಇಶ್ಯೂ ಇಲ್ಲ, ಫ್ಯಾಮಿಲಿಯಲ್ಲಿ ಯಾರಿಗೂ ಕನ್ನಡಕ ಇರಲ್ಲ, ಆದ್ರೆ ಈ ಮಗುಗ್ ಬಂದಿರತ್ತೆ. ಅವಾಗ ನಾವು ಇದು ಕೇಳಿದಾಗ ಹೇಳ್ತಾರೆ ಟಿವಿ ಜಾಸ್ತಿ ನೋಡ್ತಾರೆ, ಮೊಬೈಲ್ ಜಾಸ್ತಿ ನೋಡ್ತಾರೆ. ಆ ಕೋವಿಡ್ ಆದ್ಮೇಲಿಂದ ತುಂಬಾ ಜಾಸ್ತಿ ನೋಡ್ತಾ ಇದ್ದಾರೆ. ಡೆಫಿನೆಟ್ಲಿ ದೇ ಆರ್ ಟೆಲಿಂಗ್. ಅಂಡ್ ಹೋಮ್ ವರ್ಕ್ ಎಲ್ಲ ಇದ್ರಲ್ಲೇ ಕಳಿಸ್ತಾರೆ ಅಂತಾನು ಹೇಳ್ತಾರೆ. ಸೊ ಬೇರೆ ಇನ್ನೇನು ನಮ್ಗೆ ಕಾರಣ ತೋಚಲ್ಲ. ನಮಗಿದೇನೆ, ಅದ್ರಲ್ಲಿ ಸೈಂಟಿಫಿಕ್ ರೀಸನ್ ಇದೆ. ಅದೇ ನಾವು ಒಂದ್ ಡಿಸ್ಟೆನ್ಸ್ ಅಲ್ಲಿ ನೋಡ್ತಾನೆ ಇದ್ರೆ ಕಾನ್ಸ್ಟೆಂಟ್ ಆಗಿ, ಈಗ 1 hour 2 hours 2 ತಾಸ್ವರೆಗೂ ಒಂದೇ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಐ ಅದ್ರಲ್ಲೇ ಫಿಕ್ಸ್ ಆಗುತ್ತೆ. ಈ ಐ ಒಳಗೆ ಏನಿರತ್ತೆ, ಕಣ್ಣೊಳಗೆ ಲೆನ್ಸ್ ಇರುತ್ತೆ. ಈಗ ನಾನು ಈ ತರ ಕನ್ನಡಕ ಹಾಕಿದೀನಲ್ಲ, ಅದೇ ತರ ಸಣ್ಣ ಲೆನ್ಸ್ ಇರುತ್ತೆ, ನ್ಯಾಚುರಲ್ ಲೆನ್ಸ್. ಅದು ಯಾವ ತರ, ಅದು ನಮ್ದು ಕ್ಯಾಮರಾ ತರ. ನಮ್ ಲೆನ್ಸ್, ನಮ್ದು ಐ, ನಾವು ದೂರದ್ದು ನೋಡ್ಬೋದು, ಹತ್ರದ್ದು ನೋಡ್ಬೋದಲ್ಲ, ಮತ್ತೆ ಮಧ್ಯದಲ್ಲಿ ನೋಡ್ತೀವಿ. ನಾವ್ ಅದಕ್ಕೇನು, ನೀವ್ ನೋಡ್ತೀರಲ್ಲ, ನಾನ್ ಕನ್ನಡಕ ಇದೆ ಪರವಾಗಿಲ್ಲ, ನೀವು ಯು ಕ್ಯಾನ್ ಸಿ ಮೀ, ನಿಮ್ ಹತ್ರ ಇರೋದು ನೋಡ್ಬೋದು, ಮಧ್ಯದಲ್ಲಿರೋದು ನೋಡ್ಬೋದು. ಅದು ಹೇಗೆ? ಸೊ ಅದನ್ನ ಲೆನ್ಸ್, ನ್ಯಾಚುರಲ್ ಲೆನ್ಸ್ ನಮ್ದು ನೇಚರ್ ಕೊಟ್ಟಿರೋದು, ಅದು ಇಟ್ ಕ್ಯಾನ್ ಅಕಾಮಡೇಟ್ ಅಂತ ಹೇಳ್ತೀವಿ. ಅದು ಶೇಪು ಮತ್ತೆ ಸೈಜ್ ಚೇಂಜ್ ಆಗುತ್ತೆ. ಸೊ ದಟ್ ಇಟ್ ಕ್ಯಾನ್ ಫೋಕಸ್ ಮಾಡಿ ನೋಡ್ಬೋದು, ದೂರದ್ದು ಆಬ್ಜೆಕ್ಟ್, ಮಧ್ಯದಲ್ಲಿರೋದು, ಹತ್ರದ್ದು. ಕ್ಯಾಮ್ರಾ ತರ ಅದು, ಯಾವುದೇ ಒಂದು ನಾವು ಫೋಕಸ್ ಮಾಡೋದು. ಇಲ್ಲಿ ಕ್ಯಾಮ್ರಾದಲ್ಲಿ ಆಟೋಮ್ಯಾಟಿಕ್ ಫೋಕಸ್ ಇಲ್ಲ, ಮ್ಯಾನ್ಯುಯಲ್ ಮಾಡ್ಬೋದು. ಬಟ್ ಇಲ್ಲಿ ಐ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಅದು ಫೋಕಸ್ ಮಾಡುತ್ತೆ. ಸೊ ಈಗ ನಾವು 2 ತಾಸು ಒಂದೇ ಡಿಸ್ಟೆನ್ಸ್ ಅಲ್ಲಿ ನೋಡ್ತಾ ಇದ್ರಿ ಅನ್ಕೊಳ್ಳಿ. ಎಸ್ಪೆಷಲಿ ಏನಾಗುತ್ತೆ, ವಿಡಿಯೋ ಗೇಮ್ಸ್ ಆಡೋವಾಗ, ಇಲ್ಲ ಏನೋ ಒಂದು ಕ್ರೈಮ್ ಸ್ಟೋರಿ ನೋಡ್ತಿರೋವಾಗ, ಇಲ್ಲ ಡಿಟೆಕ್ಟಿವ್ ಸ್ಟೋರೀಸ್ ಏನಾದ್ರೂ ಮೂವೀಸ್ ಅಲ್ಲಿ ನೋಡ್ತಿರ್ತಾರೆ, ಅದು ಅದೇ ಡಿಸ್ಟೆನ್ಸ್ ಫಿಕ್ಸ್ ಆಗುತ್ತೆ. ಅವಾಗ ಮಸಲ್ಸ್ ಸಣ್ಣ ಸಣ್ಣದಿರುತ್ತೆ ಕಣ್ಣೊಳಗೆ. ಕಣ್ಣು ಎಷ್ಟು ಚಿಕ್ಕದು, ಅದ್ರೊಳಗೆ ಮಸಲ್ಸ್ ಅಂತಂದ್ರೆ ಮಾಂಸಗಳು ಇರುತ್ತೆ. ಆ ಮಾಂಸಗಳು ಎಲ್ಲ ಸಣ್ಣದಿರುತ್ತೆ, ಅದಕ್ಕೆ ತುಂಬಾ ಸ್ಟ್ರೈನ್ ಆಗುತ್ತೆ.
ಸ್ಟ್ರೈನ್ ಆದಾಗ ಏನಾಗುತ್ತೆ, ಅದು ಅದೇ ಸ್ಟೇಟ್ ಅಲ್ಲಿ ಇರುತ್ತೆ, ಟೈಟ್ನೆಸ್. ಅವಾಗ ಅದು ಮಸಲ್ ರಿಲ್ಯಾಕ್ಸೇ ಆಗಲ್ಲ. ರಿಲ್ಯಾಕ್ಸ್ ಆಗಲ್ಲ ಅಂದಾಗ ಏನಾಗುತ್ತೆ, ಹತ್ರದಲ್ಲೇ ನೋಡಕ್ಕೆ ಆ ಮಗುಗೆ ಕೆಪಾಸಿಟಿ ಇದೆ, ದೂರದ್ದು ಫೋಕಸ್ ಮಾಡಕ್ಕೆ ಹೋಗ್ಬಿಡುತ್ತೆ. ದೂರದ್ದು ಕಾಣೋದಿಲ್ಲ. ಅವಾಗ ಏನ್ ಹೇಳ್ತಾರೆ, ನನಗ್ ದೂರದ್ ಕಾಣ್ತಿಲ್ಲ. ಯಾಕಂದ್ರೆ ಅವ್ರು ದೂರದ್ ನೋಡೋದೇ ಇಲ್ಲ. ಕಂಟಿನ್ಯೂಸ್ 3 hours ಅವರು ನೋಡ್ತಿರ್ತಾರೆ. ಯಾವ್ದು ಕಾರಣಕ್ಕೂ ಅದು ರಿಲ್ಯಾಕ್ಸೇ ಆಗಲ್ಲ ಅಲ್ಲ. ಅವಾಗ ಏನಾಗುತ್ತೆ, ಅವರಿಗೆ ನಾವು ಮೈನಸ್ ಪವರ್ ಇಟ್ಟು ಅವ್ರಿಗೆ ದೂರದ್ ನೋಡಕ್ಕೆ ಇದನ್ನ ಹೆಲ್ಪ್ ಮಾಡ್ಬೇಕು ನಾವು. ಅವ್ರಿಗೆ ಟೆಸ್ಟ್ ಮಾಡಿದಾಗ್ಲೂ ಮೈನಸ್ ಪವರೇ ಬರ್ತಿರತ್ತೆ, ಯಾಕಂದ್ರೆ ಆ ಮಾಂಸಗಳು ರಿಲ್ಯಾಕ್ಸೇ ಆಗಲ್ಲ. ಇದಕ್ಕೆ ಟ್ರೀಟ್ಮೆಂಟ್ ಏನೀಗ ನೀವೇ ಹೇಳ್ಬಿಡ್ತೀರಾ, ಮಗು ದೂರದ್ ನೋಡ್ಬೇಕು ಫಸ್ಟ್ ಅಂತ ಹೇಳ್ತೀರಾ, ಕರೆಕ್ಟಾ? ಮಾಡ್ಬೇಕು ತಾನೆ. ಉಲ್ಟಾ ಮಾಡಕ್ ಆಗಲ್ಲ. ಅವ್ರು ಕಂಟಿನ್ಯೂಸ್ ಆಗಿ ಅದನ್ನೇ ನೋಡ್ತಿರ್ತಾರೆ. ಒಂದಿನ ಬಿಡ್ತಾರೆ, ನೆಕ್ಸ್ಟ್ ಡೇ ಮತ್ತೆ ಗ್ಯಾಜೆಟ್ಸ್ ನ ಇಟ್ಕೊಂಡ್ಬಿಡ್ತಾರೆ. ಅವಾಗ ನಾವ್ ಏನಾಗುತ್ತೆ, ನಮ್ಗೆ ನಾವು ಟೆಸ್ಟ್ ಮಾಡಿದಾಗ ಮೈನಸ್ ಪವರ್ ಬರ್ತಿದೆ ಅಂತ ನಾವ್ ಅನಲೈಸ್. ಅವಾಗ ನಮ್ಮ ಮಗುಗೆ ಕ್ಲಾಸ್ ಕೊಡ್ಲೇಬೇಕು, ಕೊಟ್ರೇನೆ ನೋಡ್ತಾರೆ ಅಂತ. ಸೊ ಕೆಲವೊಮ್ಮೆ ಏನಾಗೋಗುತ್ತೆ, ನಮಗ್ ಡಯಾಗ್ನೋಸ್ ಮಾಡ್ಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ನಾವು ಡ್ರಾಪ್ಸ್ ಎಲ್ಲ ಹಾಕಿ ಚೆಕ್ ಮಾಡ್ತೀವಿ, ಅದಕ್ಕಂತ ಡ್ರಾಪ್ಸ್ ಇರುತ್ತೆ. ಡ್ರಾಪ್ಸ್ ಕರೆಕ್ಟ್ ಪವರ್ ಎಷ್ಟಿದೆ ಮಗುಗೆ ಅಂತ ನಾವು ಚೆಕ್ ಮಾಡ್ತೀವಿ. ಮಕ್ಳಿಗೂ ಅಷ್ಟೇ, ದೊಡ್ಡವ್ರಿಗೂ ಅಷ್ಟೇ ಡ್ರಾಪ್ಸ್ ಹಾಕಿ ಚೆಕ್ ಮಾಡ್ತೀವಿ. ಅದು ನಾವು ಮೊದ್ಲು ಡ್ರಾಪ್ಸ್ ಹಾಕಕ್ಕಿಂತ ಮುಂಚೆ ಗ್ಲಾಸ್ ಇಟ್ರೇನೆ ಓದ್ತಾರೆ. ಡ್ರಾಪ್ಸ್ ಹಾಕಿದ್ಮೇಲೆ ಕರೆಕ್ಟ್ ಪವರ್ ನಾವು ನಮ್ ಮೆಥಡ್ ಅಲ್ಲಿ ಇರುತ್ತೆ, ಟೆಸ್ಟ್ ಮಾಡಿದಾಗ ಪವರ್ ಬರ್ತಾ ಇರಲ್ಲ ಕೆಲವೊಮ್ಮೆ. ಬಟ್ ಮಗುಗೆ ಗ್ಲಾಸ್ ಬೇಕಿರುತ್ತೆ. ಏನಕ್ಕೆ ಅಂದ್ರೆ ಇದೇ ಕಾರಣ, ಮಸಲ್ಸ್ ರಿಲ್ಯಾಕ್ಸ್ ಆಗಲ್ಲ, ಕಾಣ್ತಾ ಇರಲ್ಲ. ಆ ದೂರಕ್ಕೆ ಅವ್ರಿಗೆ ಕಾಣ್ಬೇಕು ಅನ್ನೋದಕ್ಕೆ ಗ್ಲಾಸ್ ಕೊಡ್ಬೇಕಾಗಿರುತ್ತೆ ಕೆಲವೊಮ್ಮೆ. ಮಯೋಪಿಯಾ ಅಂತ ಹೇಳಿದ್ರೆ ಇದೇನಾ? ಇದೆ, ದೂರದ್ ಕಾಣೋದಿಲ್ಲ ಅವ್ರಿಗೆ, ಬರೀ ಕಾಣೋದಿಲ್ಲ. ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಶಾರ್ಟ್ ಸೈಟೆಡ್ನೆಸ್. ಶಾರ್ಟ್ ಅಂದ್ರೆ ಹತ್ರದ್ದು, ಸೈಟೆಡ್ ಅಂದ್ರೆ ಕಾಣುವಂಥದ್ದು, ಹತ್ರದ್ ಕಾಣುವಂಥದ್ದು, ದೂರದ್ ಕಾಣಲ್ಲ ಅಂತ ಅರ್ಥ. ಅದು ರಿವರ್ಸ್ ಇರೋದು ಲಾಂಗ್ ಸೈಟೆಡ್ನೆಸ್, ಅದು ಬೇರೆ ಪ್ರಾಬ್ಲಮ್. ಅದು ಗುಡ್ಡೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಗುಡ್ಡೆ ಸೈಜ್ ಮೇಲೆ ಹೋಗುತ್ತೆ. ಕೆಲವೊಂದ್ ಮಕ್ಕಳಿಗೆ ಗುಡ್ಡೆ ಸೈಜ್ ಯಾವ್ದು ಬರ್ತ್ ಅಲ್ಲಿ ಎಷ್ಟಿರ್ಬೇಕು, 2 ವಯಸ್ಸಿಗೆ ಎಷ್ಟಿರ್ಬೇಕು, ಅದಕ್ಕಿಂತ ಹೆಚ್ಚಾಗಿ ಬೆಳೀತಾ ಇರುತ್ತೆ ಕೆಲವೊಂದ್ ಮಕ್ಕಳಿಗೆ. ಅವಾಗ ಏನಾಗುತ್ತೆ, ಅದು ದಟ್ ಆಲ್ಸೋ ಕಾಸಸ್ ಮಯೋಪಿಯಾ. ಗುಡ್ಡೆ ಸೈಜ್ ದೊಡ್ಡದಾಗ್ತಾ ಹೋಗ್ತಾ ಇದೆ, ಅವಾಗ ನಾವು ಫೋಕಸ್ ಮಾಡಕ್ಕೆ ಅವ್ರಿಗೆ ಕೆಪಾಸಿಟಿ ಇರಲ್ಲ. ಅವಾಗ ನಾವು ಕನ್ನಡಕ ಕೊಡ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ನಾವು ಮೊಬೈಲು ನೋಡಕ್ ಶುರು ಮಾಡಿದ್ರೆ, ಇಲ್ಲ ಟಿವಿ, ಇಲ್ಲ ಏನೇ ಬೇರೆದು ಐಪ್ಯಾಡ್ ಅದೆಲ್ಲ ನೋಡಕ್ ಶುರು ಮಾಡಿದ್ರೆ, ಅದನ್ನು ಆಡ್ ಮಾಡುತ್ತೆ ಇದಕ್ಕೆ. ಇಸ್ ಅ ಪ್ರಾಬ್ಲಮ್. ಅದ್ರ ಜೊತೆಗೆ ಇದನ್ನು ಆಡ್ ಮಾಡಿದಾಗ ಈ ಮೈನಸ್ ಪವರ್ ಅವ್ರು ಬೆಳೀತಾ ಇನ್ನೂ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗ್ಬೇಕು ಅಂತ ಒಂದು ನಾರ್ಮ್ಸ್ ಇರುತ್ತೆ. ಎಲ್ಲ ಮಕ್ಕಳು ಬೆಳೀತಾರಲ್ವಾ, ಗುಡ್ಡೆ ಸೈಜು ಬೆಳೆಯುತ್ತೆ. ಅವಾಗ ಬೆಳೆಯುವಾಗ ಮೈನಸ್ ಪವರ್ ಇನ್ಕ್ರೀಸ್ ಆಗೇ ಆಗತ್ತೆ, ಜಾಸ್ತಿ ಆಗತ್ತೆ. ನಾವೆಲ್ಲರಿಗೂ ಅದನ್ನೇ ಹೇಳೋದು, ಜಾಸ್ತಿ ಆಗತ್ತೆ. ಅದ್ರ ಜೊತೆಗೆ ಈ ಗ್ಯಾಡ್ಜೆಟ್ಸ್ ಎಲ್ಲ ಯೂಸ್ ಮಾಡಕ್ ಶುರು ಮಾಡಿದ್ರೆ ಅದು ಎಷ್ಟಾಗ್ಬೇಕೋ ಅದಕ್ಕಿಂತ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ. ಈಗ ಕೆಲವರು ಬ್ರೈಟ್ನೆಸ್ ಜಾಸ್ತಿ ಇಡ್ತಾರೆ, ಮಕ್ಕಳು ಹತ್ರದಿಂದ ನೋಡೋದು ಒಂದಾದ್ರೆ ಜಾಸ್ತಿ ಬ್ರೈಟ್ನೆಸ್ ಇಟ್ಟು ನೋಡೋದು ಇರುತ್ತೆ. ಸೊ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಅಲ್ವಾ ಮ್ಯಾಮ್? ಆಗತ್ತೆ. ಅದನ್ನ ನಾನು ಅವಾಗ್ಲೇ ಹೇಳಿದ್ನಲ್ಲ, ಡ್ರೈ ಐಸ್ ಬೇಗ ಶುರು ಆಗ್ಬಿಡುತ್ತೆ ಅದರಲ್ಲಿ. ಆತರ ಬ್ರೈಟ್ನೆಸ್ ಜಾಸ್ತಿ ಇಟ್ಟು ಜಾಸ್ತಿ ಟೈಮ್ ನೋಡಿದ್ರೆ ಡ್ರೈ ಐಸ್ ಬರುತ್ತೆ ಅಂತ. ಡ್ರೈ ಐಸ್ ಖಂಡಿತವಾಗೂ ಬರುತ್ತೆ. ಓಕೆ. ಸೊ ಐಸ್ ಸ್ಟ್ರೈನ್ ಆಗುತ್ತೆ. ಸ್ಟ್ರೈನ್ ಆಗಿ ಅದು ಅವರಿಗೆ ಎಲ್ಲ ತರದ್ದು ಹೆಡ್ಏಕು, ಕಣ್ ಮುಚ್ಚಕ್ ಆಗಲ್ಲ, ತೆಗಿಯಕ್ ಆಗಲ್ಲ, ಈ ತರ. ಆಮೇಲೆ ಅದ್ರ ಜೊತೆಗೆ ರಾತ್ರಿ ಎಲ್ಲ ನೋಡಕ್ ಶುರು ಮಾಡಿದ್ರೆ ದೇ ವಿಲ್ ನಾಟ್ ಸ್ಲೀಪ್. ನಿದ್ದೆ ಅನ್ನೋದ್ ಕೆಡ್ಸ್ಕೊಂತೀವ ನಾವು. ಕೆಡ್ಸ್ಕೊಂಡಿದ್ರೆ ಏನಾಗುತ್ತೆ, ನಮ್ ಓವರ್ ಆಲ್ ಬಾಡಿನೂ ಹೆಲ್ತ್ ಕಡಿಮೆ ಆಗ್ತಾ ಹೋಗುತ್ತೆ, ಎಲ್ಲಾನು ಒಬೇಸಿಟಿ ಬರುತ್ತೆ. ಈಗ ಯೂಶಲಿ ನಾವು ಟಿವಿ ಇಲ್ಲ ಮೊಬೈಲ್ ನೋಡೋವಾಗ ಏನ್ ಮಾಡ್ತೀವಿ, ವಿ ವಾಂಟ್ ಟು ಈಟ್ ಸ್ನಾಕ್ಸ್ ಅಲ್ಲ. ಹೌದು, 2 in 1 ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಯ್ತು, ಅದ್ರ ಜೊತೆಗೆ ಸ್ನಾಕ್ಸ್ ತಿಂತೀವಿ, ವಿಚ್ ಇಸ್ ಆಕ್ಚುಲಿ ಕಾಲ್ಡ್ ಆಸ್ ಜಂಕ್ ಫುಡ್. ತಿಂದು ನಮ್ದು ಒಬೇಸಿಟಿನೂ ಇನ್ಕ್ರೀಸ್ ಆಗ್ತಾ ಇದೆ. ಒಬೇಸಿಟಿಗೆ ಡಯಾಬಿಟೀಸ್ ದೊಡ್ಡವ್ರಿಗೆ ಬರೋದು, ಚಿಕ್ಕವ್ರಿಗೂ ಬರೋದು. ಸೊ ಇದು ಎಷ್ಟೆಲ್ಲ ಗ್ಯಾಜೆಟ್ಸ್, ಮೊಬೈಲ್ದು ಸೈಡ್ ಎಫೆಕ್ಟ್ಸ್. ಹೌದು. ಮ್ಯಾಮ್, ಈಗ ಈ ತರ ಕಣ್ಣಿನ ಸಮಸ್ಯೆ ಮಕ್ಕಳಲ್ಲಿ ಹೆಚ್ಚು ಸ್ಕ್ರೀನ್ ನೋಡೋದ್ರಿಂದ ಬರುತ್ತಲ್ವಾ,
ಅದು ಒಂದೇ ಸತಿ ಬಂತು ಅಂತ ಹೇಳಿದ್ರೆ ಲೈಫ್ ಲಾಂಗ್ ಇರುತ್ತಾ, ಅಥವಾ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಅದನ್ನೆಲ್ಲ ಕಂಟ್ರೋಲ್ ಮಾಡಬಹುದಾ ಹೇಗೆ ಅಂತ? ಈಗ ಡ್ರೈ ಐಸ್ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಹ್ಮ್ ಈಗ ಮೈನಸ್ ಪವರ್ ಇಲ್ಲ ಕನ್ನಡಕ ಬಂದಿದೆ ಅಂದ್ರೆ ಅವರಿಗೆ ಹ್ಮ್ ಹ್ಮ್ ನಾವು ಪದೇ ಪದೇ ಅದನ್ನ ಚೆಕ್ ಮಾಡ್ಬೇಕಾಗಿರುತ್ತೆ 6 ತಿಂಗಳಿಗೆ ಒಂದ್ಸತಿ. ಹಾ. ಅದು ಮೊದಲು ಏನ್ ಬಂತಲ್ಲ ರೀಡಿಂಗ್ಸ್ ನಮ್ಗೆ ಅದೇ ಪವರ್ ಇದೆಯಾ ಇಲ್ಲ ಜಾಸ್ತಿ ಆಗ್ತಿದ್ಯಾ. ಹ್ಮ್ ಫಸ್ಟ್ ಅವ್ರಿಗೆ ಹೇಳ್ಬೇಕಾಗಿರೋದು ಇದೆಲ್ಲ ಗ್ಯಾಡ್ಜೆಟ್ಸ್ ಬಿಡ್ಬೇಕು ಯೂಸ್ ಮಾಡೋದು. ಅವಶ್ಯಕತೆ ಇದ್ರೆ ಮಾತ್ರ ಅರ್ಧ ತಾಸಿಂದ 1 ತಾಸ್ವರೆಗೂ ಯೂಸ್ ಮಾಡ್ಬೋದು ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಹ್ಮ್ ಹ್ಮ್ ಅದ್ರ ಜೊತೆಗೆ ಅವ್ರು ಕರೆಕ್ಟ್ ಫಾಲೋ ಅಪಿಗೆ ಬಂದು ತೋರ್ಸ್ಕೋಬೇಕು. ಈಗ ಕೆಲವೊಮ್ಮೆ ಏನಾಗುತ್ತೆ, ಈ ಸತಿ ಬಂದಿದ್ ಪವರು ಮುಂದಿನ ಸತಿ ಅವ್ರು 6 ತಿಂಗಳು ಬಿಟ್ಟು ಬರಕ್ ಹೇಳಿರ್ತೀವಲ್ಲ, ಆ ಫಾಲೋ ಅಪ್ ಅಲ್ಲಿ ಏನಾದ್ರೂ ವ್ಯತ್ಯಾಸಗಳು ಆಗ್ಬೋದು. Okay. ಕೆಲವೊಮ್ಮೆ 1 ತಿಂಗಳಿಗೆ ಇನ್ನೊಂದ್ಸತಿ ಬಂದ್ ಚೆಕ್ ಮಾಡ್ಸಿ ಅಂತ ಹೇಳಿರ್ತೀವಿ. ಯಾಕೆ ಯಾವಾಗಾದ್ರೂ ಡೌಟ್ ಇತ್ತು ಅಂದ್ರೆ ಹ್ಮ್ ಹ್ಮ್ ಇನ್ನೊಂದ್ಸತಿ ಪುನಃ ಚೆಕ್ ಮಾಡ್ತೀವಿ. ಇದನ್ನೆಲ್ಲ ಯೂಸ್ ಮಾಡೋದ್ ಬಿಟ್ಟು ಇನ್ನೊಂದ್ಸತಿ ಚೆಕ್ ಮಾಡಿದಾಗ ನಮ್ಗೆ ಅಷ್ಟೇ ಪವರ್ ಬಂತಿತ್ತು ಅಂದ್ರೆ ಖಂಡಿತವಾಗ ಆ ಮಗುಗೆ ಕನ್ನಡಕ ದೋಷ ಇದೆ ಅಂತಾನೆ ಅರ್ಥ ಆಗತ್ತೆ. ಅದನ್ನ ಯೂಸ್ ಮಾಡ್ಬೇಕು. ಬಟ್ ಇದನ್ನೆಲ್ಲ ಬಿಟ್ಟು ನ್ಯೂಟ್ರಿಷನ್ ಮತ್ತೆ ಸನ್ಲೈಟ್ ಎಕ್ಸ್ಪೋಜರ್, ಔಟ್ಡೋರ್ ಆಕ್ಟಿವಿಟೀಸ್ ಇದೆಲ್ಲ ನಮ್ಗೆ ಪಾಸಿಟಿವ್ ಎಫೆಕ್ಟ್ ಇರುತ್ತೆ ಅಂತ ನಾವು ಕೌನ್ಸಿಲ್ ಮಾಡಿ ಕಳ್ಸಿರ್ತೀವಿ. ಏನ್ ಇಂಪಾರ್ಟೆಂಟ್ ಅಂದ್ರೆ ಫಾಲೋ ಅಪಿಗೆ ಬರ್ಬೇಕು. ಬಟ್ ಪವರ್ ಒಂದ್ಸತಿ ಬಂದ್ರೆ ಅದು ರಿವರ್ಸ್ ಮಾಡ್ಲಿಕ್ಕೆ ಕಷ್ಟ. ಅಂದ್ರೆ ಕನ್ನಡಕದ ಮುಖಾಂತರ ಕಂಟ್ರೋಲ್ ಮಾಡಿ ಇಟ್ಕೋಬಹುದಾ ಹೇಗೆ? ಕಂಟ್ರೋಲ್ ಅಂತಾನು ಹೇಳಲಿಕ್ಕೆ ಆಗಲ್ಲ. ಒಂದ್ ಲೆವೆಲ್ ಕಂಟ್ರೋಲ್ ಮಾಡ್ಬೋದು. ಅದು ಗ್ರೋತ್ ಆಗಾಗ ಅವ್ರು ಬೆಳಿತಾರಲ್ಲ, ಬೆಳಿತಾ ಇದ್ದಾಗ ಕೆಲವೊಂದ್ ಚೇಂಜಸ್ ಆಗೇ ಆಗುತ್ತೆ. ಆ ಚೇಂಜಸ್ ಇಂದ ಪವರ್ ಇನ್ಕ್ರೀಸ್ ಆಗೋದ್ನ ಒಂದ್ ಸ್ವಲ್ಪ ನಾವು ಮಟ್ಟಕ್ಕೆ ಒಂದು ಡ್ರಾಪ್ಸ್ ಈಗ ಬಂದಿದೆ. ಆ ಡ್ರಾಪ್ಸ್ ಇಂದ ನಾವು ಅಷ್ಟೊಂದ್ ಜಾಸ್ತಿ ಆಗ್ಬಾರ್ದು ಪವರ್ ಅನ್ನೋದಕ್ಕೆ ಆ ಡ್ರಾಪ್ಸ್ ಬಳಸ್ತಾ ಇದೀವಿ ಈಗ. ಅದ್ರಲ್ಲಿ ನಮ್ಗೆ ಸ್ವಲ್ಪ ಪಾಸಿಟಿವ್ ರಿಸಲ್ಟ್ಸ್ ಬರ್ತಾ ಇದೆ. ಬಟ್ ಅದೇ ಇದರಿಂದಾನೇ ಪೂರ್ತಿ ರಿವರ್ಸ್ ಆಗತ್ತೆ ಅಂತ ಹೇಳಲಿಕ್ಕೆ ಸ್ಕ್ರೀನ್ ನ ಸೈಜ್ ಮಕ್ಕಳ ಕಣ್ಣಿನ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ? ಅಂದ್ರೆ ಈಗ ಮೊಬೈಲ್ ಸ್ಕ್ರೀನ್ ಆದ್ರೆ ಸಣ್ಣದಾಗಿರುತ್ತೆ, ಈಗ ಲ್ಯಾಪ್ಟಾಪ್ ಅಥವಾ ಟಿವಿ ಸ್ಕ್ರೀನ್ ಅಂತ ಹೇಳಿದ್ರೆ ದೊಡ್ಡದಾಗಿರುತ್ತೆ. ಈ ಸ್ಕ್ರೀನ್ ಸೈಜ್ ಅಲ್ಲಿ ವೇರಿ ಆಗೋದು ಕೂಡ ಕಣ್ಣಿನ ಮೇಲೆ ಎಫೆಕ್ಟ್ ಆಗುತ್ತಾ ಅಂತ? ಹೌದು. ಈಗ ಸಣ್ಣ ಸ್ಕ್ರೀನ್ ಅಂದ್ರೆ ಈಗ ಎಲ್ಲರೂ ಏನು ಅದನ್ನ ಝೂಮ್ ಮಾಡಿ ನೋಡ್ತಿರಲ್ಲ. ಝೂಮ್ ಮಾಡಿದ್ರೆ ಅಟ್ಲೀಸ್ಟ್ ಸ್ಟ್ರೈನ್ ಕಡಿಮೆ ಆಗುತ್ತೆ. ಆದ್ರೆ ಸ್ಕ್ರೀನ್ ಸೈಜ್ ಚಿಕ್ಕದಾಗಿರೋದ್ರಿಂದ ಏನಾಗ್ತಿದೆ, ನಾವು ಹತ್ರ ಹೋಗಿ ನೋಡ್ತೀವಿ. ಸ್ಕ್ರೀನ್ ಸೈಜ್ ಚಿಕ್ಕದಿರೋದ್ರಿಂದ ಹತ್ರನೇ ಇಟ್ಕೊಳ್ಬೇಕು. ನಾವು ಹತ್ರನೇ ಇಟ್ಕೋಬೇಕು. ಈ ವರ್ಕಿಂಗ್ ಡಿಸ್ಟೆನ್ಸ್ ಹತ್ರ ಆಗಿರೋದ್ರಿಂದ ಅದೇ ನಾನು ಅವಾಗ್ಲೇ ಹೇಳಿದ್ನಲ್ಲ, ಲೆನ್ಸ್ ಅಕಾಮಡೇಟ್ ಮಾಡ್ಬೇಕು. ಸೊ ಯಾವಾಗ್ಲೂ ಆ ಡಿಸ್ಟೆನ್ಸ್ಗೆ ಫಿಕ್ಸ್ ಆಗ್ಬಿಟ್ಟಿದೆ ಲೆನ್ಸ್, ನ್ಯಾಚುರಲ್. ಸೊ ಇದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ ಲ್ಯಾಪ್ಟಾಪಿಗೆ ಅವರು ಓದೋದು ಮಾಡ್ಲೇಬೇಕು, ಖಂಡಿತವಾಗಿ ನಾವು ಮೊಬೈಲ್ ಯೂಸ್ ಮಾಡ್ಲೇಬೇಕು ಅಂದ್ರೆ ಡೆಸ್ಕ್ಟಾಪ್ ಇಲ್ಲ ಲ್ಯಾಪ್ಟಾಪಿಗೆ ಶಿಫ್ಟ್ ಆಗ್ಬೋದು. ಅಲ್ಲಿ ವಾಟ್ಸ್ಆಪ್ ಕನೆಕ್ಟ್ ಮಾಡಿ ಅಥವಾ ಅಲ್ಲಿ ಗೂಗಲ್ ಅಲ್ಲಿ ಏನಾದ್ರು ಬೇಕಾದ್ರೂ ಸರ್ಚ್ ಮಾಡಬಹುದು, ಸರ್ಚ್ ಮಾಡ್ಕೋಬಹುದು. ಎಲ್ಲಾನು ಯಾವ್ದು ವೆಬ್ಸೈಟ್ ನೋಡ್ಬೇಕು ಅಂದ್ರೇನು ಲ್ಯಾಪ್ಟಾಪ್ ಇಲ್ಲ ಡೆಸ್ಕ್ಟಾಪ್ ಇಸ್ ಬೆಟರ್ ಆಪ್ಷನ್ ದ್ಯಾನ್ ಮೊಬೈಲ್. ಇಲ್ಲ ಟ್ಯಾಬ್ ಆಲ್ಸೋ ಇಸ್ ಅ ಬಿಗರ್ ಸ್ಕ್ರೀನ್. ಮೊಬೈಲ್ ಗಿಂತ ಬೆಟರ್. ಹೌದು, ಅದಕ್ಕಿಂತ ಸೈಜ್ ಅಲ್ಲಿ ಕಂಪೇರ್ ಮಾಡಿದ್ರೆ ದೊಡ್ಡದಾಗಿರುತ್ತೆ ಟ್ಯಾಬ್ ಅಲ್ಲಿ. ಇನ್ನೊಂದು ಆಪ್ಷನ್ ಏನು ಅಂತಂದ್ರೆ ಟಿವಿ ಇದೆಯಲ್ಲ, ಸ್ಮಾರ್ಟ್ ಟಿವಿಸ್. ಈಗ ಎಲ್ಲರೂ ಸ್ಮಾರ್ಟ್ ಟಿವಿ ತಗೊಂಡಿರ್ತಾರೆ. ಹೌದು ಹೌದು. ಅದಕ್ಕೆ ಇವರು ಸ್ಕ್ರೀನ್ ಶೇರ್ ಮಾಡ್ಕೋಬಹುದು. ಸ್ಕ್ರೀನ್ ಶೇರ್ ಮಾಡ್ಕೊಂಡ್ರೆ ಡಿಸ್ಟೆನ್ಸ್ ಆಟೋಮ್ಯಾಟಿಕ್ಲಿ ನೀವು ಇನ್ಕ್ರೀಸ್ ಮಾಡ್ಕೋಬಹುದಲ್ಲ, ಜಾಸ್ತಿ ಮಾಡ್ಕೋಬಹುದು ಟಿವಿ ನೋಡುವಾಗ. ಅದ್ರದ್ದು ಟಿವಿ ಸ್ಕ್ರೀನ್ ದೊಡ್ಡದಿತ್ತು ಅಂದ್ರೆ ಇನ್ನೂ ಒಳ್ಳೇದು. ಅದೇ ನಾನೇನ್ ಹೇಳ್ತಾ ಇದ್ದೀನಿ, ಈಗ ಮೊದ್ಲು 10 years ಮುಂಚೆ ಎಲ್ಲ, 10 ವರ್ಷ ಮುಂಚೆ ಎಲ್ಲ ನಾವು ಟಿವಿ ನೋಡ್ಬೇಡ್ರಿ ಮಕ್ಳೇ ಅಂತ ಹೇಳ್ತಾ ಇದ್ವಿ. ಈಗ ಮೊಬೈಲ್ ನೋಡ್ಬೇಡ್ರಿ, ಟಿವಿ ಬೇಕಿದ್ರೆ ನೋಡ್ರಿ ಅಂತ ಹೇಳ್ತೀವಿ. ಆತರ ಆಗಿದೆ ಈಗ ರಿವರ್ಸ್. ಯು ವಾಂಟ್ ಟು ಸಿ ಮೊಬೈಲ್, ಪ್ಲೀಸ್ ಶಿಫ್ಟ್ ಟು ಟಿವಿ ಅಟ್ ಲೀಸ್ಟ್ ಅಂತ. ಡಿಜಿಟಲ್ ವರ್ಲ್ಡ್ ಅಲ್ಲೇ ಸಿಕ್ಕಾಕೊಂಡಿದೀವಿ. ಹೌದು, ಡಿಜಿಟಲ್ ವರ್ಲ್ಡ್ ಅಂತ ಎಲ್ಲಾನು ಡಿಜಿಟಲ್ ಆಗೋಗಿದೆ. ಹೌದು ಹೌದು. ಎವ್ರಿಥಿಂಗ್ ಇಸ್ ವರ್ಚುವಲ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟ್ ಗೆ ಪೋಷಕರು ಯಾವ ರೀತಿಯಾಗಿರ್ಬೇಕು, ಸ್ಪೆಷಲಿ ಅವರ ಕಣ್ಣಿನ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ, ನೀವು ಈಗಾಗಲೇ ಹೇಳಿರೋ ಹಾಗೆ ಗ್ಯಾಜೆಟ್ಸ್ ಆಗಿರ್ಬೋದು, ಸ್ಕ್ರೀನ್ ಟೈಮ್ ಜಾಸ್ತಿ ಮಾಡೋದೇ ಒನ್ ಆಫ್ ದ ಮೈನ್ ರೀಸನ್ ಆಗಿರುತ್ತೆ. ಸೊ ಫಸ್ಟ್ ಪೇರೆಂಟ್ಸ್ ಚೇಂಜ್ ಆಗ್ಬೇಕು, ಅದಾದ್ಮೇಲೆ ಮಕ್ಳಿಗೆ ಹೇಳ್ಕೊಡೋದಕ್ಕೂ ತುಂಬಾ ಈಸಿ ಆಗುತ್ತೆ. ಮಕ್ಕಳ ಕಣ್ಣಿನ ಬೆಳವಣಿಗೆ, ಅದ್ರ ಜೊತೆಗೆ ಓವರ್ ಆಲ್ ಡೆವಲಪ್ಮೆಂಟ್ ಗೆ
ಪೋಷಕರು ಎಚ್ಚರವಾಗಿರ್ಬೇಕು ಅನ್ನುವಂತ ಒಂದು ಕಿವಿ ಮಾತನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಕ್ರೀನ್ ಟೈಮ್ ಅನ್ನ ಜಾಸ್ತಿ ಮಾಡೋದ್ರಿಂದಾಗಿ ಮಕ್ಕಳ ಕಣ್ಣಿನ ಆರೋಗ್ಯ ಯಾವ ರೀತಿಯಾಗಿ ಹದಗೆಡುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು.